ಈ ಹಣ್ಣನ್ನ ತುಂಬ ಜನ ತೊಗೊಂಡು ಬರ್ತೀರಾ ತಿನ್ನಲಿಕ್ಕೆ ಅಂತೇಳಿ ಇದನ್ನು ಮಧ್ಯೆ ಕಟ್ ಮಾಡಿ ತೆಗಿತೀರಾ. ನಾನು ಆ ಥರ ಮಾಡೋದಿಲ್ಲ. ನಾನು ಇದನ್ನು ಯಾವ ಥರ ಸಿಪ್ಪೆನ ತೆಗಿಯೋದು ಅಂತ ತೋರಿಸ್ತೀನಿ. ಇದು ಮೊದಲಿಗೆ ಒಂದು ಹಣ್ಣಿನ ಬೆಲೆ 100 ರೂಪಾಯಿ ಆಗಿರುತ್ತೆ ಖಂಡಿತವಾಗ್ಲೂ. 1 kgಗೆ 2 ಹಣ್ಣು ಬರುತ್ತೆ, 3 ಹಣ್ಣು ಬರುತ್ತೆ ಮೀಡಿಯಮ್ ತಗೊಂಡ್ರೆ. ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಗೊಂಡು ಬರ್ತೀವಿ. ಅಂಥದ್ರಲ್ಲೂ ಕೂಡ ಎಲ್ಲ ಹೆಂಗೆ ಗೊತ್ತಾಗೋದು, ವೇಸ್ಟ್ ಮಾಡೋದು ಬೇಡ. ನನ್ನ ಪ್ರಕಾರ ನೋಡಿ ಎಷ್ಟು ಸುಲಭವಾಗಿ ಇದನ್ನ ತೆಗಿಬೋದು ಅಂದರೆ ತುಂಬ ಈಸಿ. ಈ ಥರ ತೆಗೆದು ಬಿಡೋಣ ನೋಡಿ. ಮತ್ತು ಇದನ್ನು ತೆಗೆದುಬಿಟ್ವಲ್ಲ ಅಂದ್ಬಿಟ್ಟು ಹಿಂಗೆ ಕಟ್ ಮಾಡಿಬಿಡಿ. ಒಂದು ಸರಿ ಮಧ್ಯ ಕಟ್ ಮಾಡಿ. ಏನಕ್ಕೆ ಅಂತಂದರೆ ಈ ಫ್ರೂಟ್ಸ್ಗಳಲ್ಲೆಲ್ಲ ಹುಳು ಅದು ಏನಾದ್ರು ಇದೆಯಾ, ಮತ್ತು ಹಣ್ಣು ಎಷ್ಟು ತಂದು ಕಿತ್ತು ಎಷ್ಟು ದಿನ ಆಗಿರುತ್ತೆ ಏನೋ ಅದು ನಮಗೆ ಗೊತ್ತಾಗೋದಿಲ್ಲ. ಇದು ಹೆಂಗೆ ಗೊತ್ತಾಗುತ್ತಲ್ಲೋ, ಇದು ಬೇಗ ಕೂಡ ಕೊಳೆಯೋದಿಲ್ಲ ಏನೆಲ್ಲ ಇರುತ್ತಲ್ವ. ಹಾಗಾಗಿ ಒಂದು ಸರಿ ಕಟ್ ಮಾಡ್ಕೊಬಿಡಿ ಈ ರೀತಿ. ವಾವ್, ಎಷ್ಟು ಕಲರ್ಫುಲ್ ಆಗಿದೆ ಅಲ್ವ ಹಣ್ಣು ನೋಡಲಿಕ್ಕೆ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ. ಇಲ್ಲಿ ಏನು ಹಣ್ಣು ಹಾಳಾಗಿಲ್ಲ, ಹುಳು ಆಗಿಲ್ಲ, ಗೊತ್ತಾಗತ್ತಲ್ವಾ. ಇದಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ಫ್ರೂಟ್ಸು ನೀವೇನಂತ ಹೇಳ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಇದು ತುಂಬಾ ಕರೆಕ್ಟಾಗಿ ಮೋಷನ್ ಎಲ್ಲ ಹೋಗಲ್ಲ ಅಂದವ್ರಿಗೆ ತುಂಬಾ ಒಳ್ಳೆಯದಿದು. ನೀವು ಒಂದು ಸರಿ ಮನೇಲಿ ತಂದು ಅವಾಗವಾಗ ವಾರದಲ್ಲಿ 1-2-3 ಆದರೂ ತಿಂತಾಯಿರಿ. ಇಷ್ಟ ಆಯಿತಾ ನಾನು ಇದನ್ನು ಸಿಪ್ಪೆ ಸುಲಿದಂಥ ರೀತಿ? ತುಂಬ ಈಸಿ.